ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ, ಸತ್ತ ನಂತರ ನೀವು ಗೌರವ ಕೊಟ್ಟು ಏನು ಪ್ರಯೋಜನ, ಪ್ರೀತಿಸಿ ಏನು ಪ್ರಯೋಜನ, ಹೊಗಳಿ ಏನು ಪ್ರಯೋಜನ, ಬದುಕಿದ್ದಾಗ ಗೌರವಿಸಿ, ಪೂಜಿಸಿ, ಪ್ರೀತಿಸಿ, ಆರಾಧಿಸಿ, ಅವ್ರಿಗೆ ಏನು ಉಡುಗೊರೆಗಳು ಬೇಕು ಆ ಉಡುಗೊರೆಗಳನ್ನೆಲ್ಲವನ್ನು ಕೊಡಿ. ಸತ್ತ ನಂತರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸಾಕಷ್ಟು ಜನ ಮೂರ್ಖರು, ಶತಮೂರ್ಖರು, ಮುಠಾಳರು, ಶತ ಅಜ್ಞಾನಿಗಳು, ಪರಮ ಅಜ್ಞಾನಿಗಳು ಇವರು. ಇಂಥವರೆಲ್ಲ ಈ ರೀತಿ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅದು ಯಾರೇ ಆಗಿರಬಹುದು, ಅಪ್ಪ ಅಮ್ಮ ಆಗಿರಬಹುದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸೊ ನಿಮ್ಮ ಹಿರಿಯರಾಗಿರಬಹುದು, ಸ್ನೇಹಿತರಾಗಿರಬಹುದು, ಯಾರು ಆತ್ಮೀಯತೆ ಹೆಚ್ಚಾಗಿರುತ್ತೆ, ತುಂಬ ಕ್ಲೋಸ್ ರಿಲೇಟಿವ್ಸ್, ಕ್ಲೋಸ್ ಫ್ರೆಂಡ್ಸ್ಗಳು, ಸೊ ನಿಮ್ಮನ್ನು ಅರ್ಥ ಮಾಡ್ಕೊಂಡಂಥವ್ರು, ಓವರಾಲ್ ಆಗಿ ಹೇಳಬೇಕಂದ್ರೆ ಸಮಾನ ಮನಸ್ಕರರು. ಅವರು ಹಿರಿಯರಿರಬಹುದು, ಕಿರಿಯರಿರಬಹುದು, ಗಂಡಿರಬಹುದು, ಹೆಣ್ಣಿರಬಹುದು, ಯಾರೇ ಆಗಿದ್ರೂ ಕೂಡ ನೀವು ಪ್ರೀತಿಸುವಂಥವ್ರು, ನೀವು ಗೌರವಿಸುವಂಥವ್ರು, ನಿಮಗೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇರುವಂಥವ್ರಿಗೆ ದಯಮಾಡಿ, ನಂಬಿಕೆ ವಿಶ್ವಾಸ ಇಲ್ಲದೇ ಇದ್ರೂ ಕೂಡ ಕೆಲವೊಂದು ಸಂಬಂಧಗಳನ್ನು ನಾವು ಸಾಯೋವರೆಗೂ ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ. ಅಂಥ ಸಂಬಂಧಗಳನ್ನು ದಯಮಾಡಿ ಬದುಕಿದ್ದಾಗ ಅವ್ರಿಗೆ ಬೆಲೆ ಕೊಡಬೇಕು ಹೊರತು ಸತ್ತ ನಂತರ ಅಲ್ಲ. ಯಾರೋ ಒಬ್ಬ ಮುಠಾಳ, ಅವ್ರ ಅಪ್ಪ ಅಮ್ಮ ಪಾಪ ನನ್ನ ಕಣ್ಣಾರೆ ನೋಡಿದಂಥವ್ರು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತಿದ್ರು. ಒಂದು ರೀತಿ ಕಷ್ಟಪಟ್ಟು ಬೆವರಿಳಿಸಿ ಅಲ್ಲ, ರಕ್ತ ಬಸಿದು ಪಾಪ ಆ ಯಪ್ಪ ರಕ್ತವನ್ನು ದಾನ ಮಾಡಿ ಕೂಡ ಕೊಟ್ಟಿದ್ದಾನೆ. ರಕ್ತ ದಾನ ಮಾಡೋ ಒಂದಷ್ಟು ದುಡ್ಡು ಇಸ್ಕೊಂಡು, ದಾನ ಅಲ್ಲ ಅದು, ರಕ್ತ ಕೊಟ್ಟು ಒಂದಷ್ಟು ದುಡ್ಡು ಇಸ್ಕೊಂಡು ಮಕ್ಕಳನ್ನ ಬೆಳೆಸಿದ್ದಾನೆ. ತುಂಬ ಕಷ್ಟಪಟ್ಟು ಬೆಳೆಸಿದ್ರು. ಅವರು ಇವ್ರ ಹತ್ರ ಭಿಕ್ಷೆ ಬೇಡಿ, ಕೈಕಾಲು ಹಿಡಿದು, ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿ, ಅಂದರೆ ಆ ವೃತ್ತಿ ಬೇರೆ. ಏನೇ ಕೆಲಸ ಕೊಟ್ಟರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದ, ಮೇಷನ್ ಕೆಲಸ ಮಾಡ್ತಾ ಇದ್ದ, ಗಾರೆ ಕೆಲಸ ಮಾಡ್ತಾ ಇದ್ದ. ಸೊ ಮಿಕ್ಸಿಗೆ ರಿಪೇರಿ ಆಗಿದ್ರೆ, ಕುಕ್ಕರ್ ರಿಪೇರಿ, ಪಂಪ್ ಸ್ಟವ್ ಎಲ್ಲ ಬರ್ತಾ ಇತ್ತು ಅವಾಗ, ಬತ್ತಿ ಸ್ಟವ್, ಅದನ್ನೆಲ್ಲ ರಿಪೇರಿ ಮಾಡ್ತಾ ಇದ್ದ. ಒಂದಲ್ಲ ಎರಡಲ್ಲ, ಸುಮಾರು ಒಂದು 30-40 ಥರ ಕೆಲಸಗಳು ಮಾಡ್ತಾ ಇದ್ದ. ಸೈಕಲ್ ರಿಪೇರಿ ಮಾಡ್ತಾ ಇದ್ದ, ಪಂಚರ್ ಆಗ್ತಾ ಇದ್ದ. ಎಲ್ಲರೂ ಪಂಚರ್ ಶಾಪ್ಗೆ ಗಾಡಿ ತೊಗೊಂಡೋದ್ರೆ ಅವನು ಮನೆಗೆ ಬಂದು ಪಂಚರ್ ಹಾಕ್ಬಿಟ್ಟು ಹೋಗೋನು. ಬಿಕಾಸ್ ಆಫ್ ಮನಿ. ಯಾಕೆ ಅಂತಂದರೆ ದುಡ್ಡು ಬೇಕಿತ್ತು ಅವ್ರ ಮಕ್ಕಳನ್ನ ಓದಿಸೋದಕ್ಕೆ. ಓದಿಸಿ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿ ಅವರನ್ನು ಫಾರಿನ್ಗೂ ಕಳಿಸಿ ಒಳ್ಳೆ ಅತ್ಯದ್ಭುತವಾಗಿ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡೋಷ್ಟು ಮಟ್ಟಿಗೆ ಬೆಳೆಸ್ತಾರೆ. ಆದರೆ ಮಗ ಮಾತ್ರ ಎಂಥ ಕಂತ್ರಿ ಕೆಲಸ ಮಾಡ್ದ ಅಂದರೆ, ಅಪ್ಪನ ಜೊತೆ ಬಂದು ದಿನನಿತ್ಯ ವರ್ಷಕ್ಕೊಂದ್ಸಲ ಬರೋನು, ಜಗಳ ಆಡೋನು. ಅವ್ರು ಜಗಳ ಆಡೋದು ಪಕ್ಕದ ಮನೆಗೆ ಮಾತ್ರ ಅಲ್ಲ, ಇಡೀ ಬೀದಿಗೆ ಕೇಳಿಸೋದು, ಆ ರೀತಿ ಜಗಳ ಆಡೋನು. ಅಪ್ಪನಿಗೆ ಅಮ್ಮ ಅಕ್ಕ ಅಂತ ಎಲ್ಲ ಬೈಯೋನು, ಅವಾಚ್ಯ ಶಬ್ದಗಳಲ್ಲಿ ಬೈಯೋನು. ಅವರು ಪಟ್ಟಿರುವಂಥ ಶ್ರಮ ನೋಡಿದ್ರೆ ಅಯ್ಯೋ ದೇವ್ರೇ, ಆ ರೀತಿ ಶ್ರಮಪಟ್ಟು ಬೆಳೆಸಿದಂಥವ್ರನ್ನ ನಾನು ಯಾರೂ ನೋಡಿಲ್ಲ. ಅಷ್ಟೊಂದು ಶ್ರಮಪಟ್ಟು ಬೆಳೆಸೋರೆ, ಅಷ್ಟು ಉನ್ನತ ಸ್ಥಾನಮಾನದಲ್ಲಿದ್ದಾನೆ, ಒಳ್ಳೆ ಅತ್ಯದ್ಭುತವಾದ ಅಧಿಕಾರಿ. ಆದರೆ ಅವನ ಮಾತುಗಳು ನೋಡಿದ್ರೆ ಸ್ಲಮ್ಮಲ್ಲೂ ಕೂಡ ಆಡೋದಿಲ್ಲ. ಸ್ಲಮ್ನವ್ರು ಎಷ್ಟೋ ಪರವಾಗಿಲ್ಲ, ಅವ್ರನ್ನ ಕ್ಷಮಿಸ್ಬಿಡ್ಬೋದು. ಅವ್ರಿಗಿಂತ ಕಚಡವಾಗಿ ಮಾತುಗಳನ್ನಾಡಿ ಅಪ್ಪ ಅಮ್ಮನಿಗಿಬ್ರಿಗೂ ಹೃದಯವನ್ನು ಹಿಂಡಿ, ಬದುಕಿದ್ದಂಗೆ ಚಾಕು ಹಾಕಿ ಬಗದಿ, ನೈಜವಾಗಲ್ಲ ಮಾತಿನ ಒಂದು ಹರಿತವಾದಂತಹ ಮಾತುಗಳಿಂದ ಹೃದಯವನ್ನು ಬಗೆದು, ಆ ಚಾಕುನ ಬರೀ ಬಗೆಯೋದು ಮಾತ್ರ ಅಲ್ಲ, ಹಾಕಿ ಹಿಂಗೆ ತಿರುಗಿಸಿ ಅವ್ರನ್ನ ಬದುಕಿದ್ದಂಗೆ ಸಾಯಿಸ್ಬಿಟ್ಟ. ಎಷ್ಟು ಕ್ರೂರಿ ಮನುಷ್ಯನಿಗೆ ಅಷ್ಟೊಂದಿರ್ಬೋದು. ಏನೆಲ್ಲ ಅವರು ಕಷ್ಟಪಟ್ಟರು, ಅದು ಅವನಿಗೆ ಒಂದು ಕಿಂಚಿತ್ತೂ ಕೂಡ ಮರ್ಯಾದೆ ಇಲ್ಲ. ಕೊನೆಗೆ ಒಂದು ದಿವಸ ಪಾಪ ಏನೋ BP ಶುಗರ್ ಬಂದು ಕಣ್ಣು ಕೂಡ್ರಾಗ್ಬಿಟ್ಟು, ಕಣ್ಣು ಕಾಣಿಸ್ತಿರ್ಲಿಲ್ಲ. ಆ ಕನ್ನಡಕ ತಗೊಳ್ಳೋದಕ್ಕೆ, ಆ ಒಂದು ಸ್ಟಿಕ್ ತಗೊಳ್ಳೋದಕ್ಕೆ ಏನೇನೆಲ್ಲ ಅವತಾರಗಳು ಆಡ್ಬಿಟ್ಟ. ಅವರು ಮಾಡಿರುವಂಥ ಪುಣ್ಯ ಕೆಲಸ, ಅವ್ರು ಪಟ್ಟಿರುವಂಥ ಪರಿಶ್ರಮ, ಅಯ್ಯೋ ದೇವರೇ, ನೆನೆಸ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರ್ತದ. ಅಷ್ಟರ ಮಟ್ಟಿಗೆ ಮಕ್ಕಳನ್ನ ಯಾರಾದರೂ ಪ್ರೀತಿಸ್ತಾರ, ಆರೈಕೆ ಕಾಳಜಿ ಮಾಡ್ತಾರ? ಅಷ್ಟೊಂದು ವಿದ್ಯಾಭ್ಯಾಸ, ನನ್ನ ಮಗ ಲಂಡನ್ನಲ್ಲೇ ಓದಬೇಕು, ಅಮೇರಿಕದಲ್ಲೇ ಓದಬೇಕು ಅಂತೇಳಿ ರಕ್ತ ಬಸ್ತು ಅವನಿಗೇನೋ ಮಾಡಿ ಕೊಟ್ಟರೆ, ಕೊನೆಗೆ ಅವನು ಕೊಟ್ಟಂತಹ ಬಹುಮಾನ, ಆ ಒಂದು ಮರ್ಯಾದೆ, ಆ ಒಂದು ಗೌರವ, ಪ್ರೀತಿ, ನಂಬಿಕೆ ವಿಶ್ವಾಸ ಹೇಗಿದೆ ಅಂತಂದರೆ ಹಿಟ್ಲರ್ಗಿಂತನೂ ಬಹಳ ಕ್ರೂರವಾಗಿದೆ. ಆ ರೀತಿ ಎಲ್ಲ ಆಗಿ ಕಣ್ಣುಗಳು ಹೋದ್ಮೇಲೆ ಪಾಪ ಕೊರಗಿ ಬಂದಾಗೆಲ್ಲ ಜಗಳ ಮಾಡೋನು. ಕೊರಗಿ ಒಂದು ದಿವಸ ಸತ್ರು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು. ಅಪ್ಪ ಸತ್ತ ಮೇಲೆ ಅಮ್ಮನೂ ಕೂಡ ಒಂದು 2-3 ತಿಂಗಳಿಗೆ ಹೋಗ್ಬಿಟ್ಟು, ಈಗ ಅವನು
ಒಬ್ಬ ಸ್ನೇಹಿತನ ನೋಡೋ ಒಳ್ಳೆ ಆರ್ಟಿಸ್ಟನ್ನು ಕರೆಸು, ನಮ್ಮ ಅಪ್ಪ ಅಮ್ಮಂದು ಸ್ಕಲ್ಪ್ಚರ್ ಮಾಡಿ ನಾನು ಸಮಾಧಿ ಕಟ್ತೀನಿ ಅಂತ. ನನ್ನ ಹತ್ರ ಆ ವಿಷಯ ಬಂತು. ಹೋಗಿ ಬಾಯಿಗೆ ಬಂದಂಗೆ ಕ್ಯಾಕರ್ಸ್ ಒಗೆದು, ದರಿದ್ರದವನೇ, ನಿನ್ನಂಥವನಿಗೆ ಬದುಕಿದ್ದಾಗ ಅವ್ರಿಗೆ ಮಾನ ಮರ್ಯಾದೆ ಇಲ್ದಿರ ತಿರ್ಬೋಕಿ ಥರ ಚೆನ್ನಾಗಿ ಬೈದ್ಬಿಟ್ಟು ಸ್ಲಮ್ಮಲ್ಲಿ ಆಡ್ತಾರಲ್ಲ ಅದಕ್ಕಿಂತ 10 ಪಟ್ಟು ಆಡಿ ಅವ್ರನ್ನ ಸಾಯಿಸ್ಬಿಟ್ಟು ಈಗ ಸಮಾಧಿ ಮೇಲೆ ಸ್ಕಲ್ಪ್ಚರ್ ಶಿಲ್ಪಿಗಳನ್ನ ಇಡ್ತಾನೆ. ಅವ್ರ ಅಪ್ಪ ಅಮ್ಮಂದು ಅದರಲ್ಲೂ ಸ್ಪೆಷಲಿಸ್ಟ್, ತುಂಬ ಸ್ಪೆಷಲಿಸ್ಟ್, ವರ್ಲ್ಡ್ ಸ್ಪೆಷಲಿಸ್ಟ್ ಸ್ಕಲ್ಪ್ಚರ್ನ ತಗೊಂಡು ಅವನ ಹತ್ರ ಅಪ್ಪ ಅಮ್ಮನ ಮಾಡ್ಬಿಟ್ಟು ಸಮಾಧಿ ಕಟ್ತೀನಿ ಅಂತ. ಈ ಸಮಾಧಿ ನಯಾ ಪೈಸಕ್ಕೆ ಉಪಯೋಗ ಇಲ್ಲ, ಇವೆಲ್ಲ ತೋರ್ಪಡಿಕೆ ಅಷ್ಟೇ. ಆ ನನ್ನ ಮಗ ಹೇಳ್ಕೊಳ್ಳೋದಕ್ಕೋಸ್ಕರ ನಾನು ನಮ್ಮ ಅಪ್ಪನ ಸಮಾಧಿ ಕಟ್ಟದೆ ಈ ಥರ ಬ್ರಾನ್ಸಲ್ಲಿ ನಾನು ಸ್ಕಲ್ಪ್ಚರ್ ಮಾಡಿಸಿದ್ದೀನಿ, ಅವ್ರಿಗೋಸ್ಕರ ಶೆಲ್ಟರ್ ಕಟ್ಟಿದ್ದೀನಿ. ಸೊ ಇದೆಲ್ಲ ಏನು ಅಂತಂದರೆ ತೋರ್ಪಡಿಕೆ ಅಷ್ಟೇ, ನಯಾ ಪೈಸದ ಪ್ರಯೋಜನ ಇಲ್ಲ. ನಾವು ಏನೇ ಮಾಡಿದ್ರೂ ಕೂಡ ಅದರ ರೂಟ್ ಕಾಸ್ ಅಂದರೆ ಮರಕ್ಕೆ ಬೆಲೆ ಇಲ್ಲ. ಇಲ್ಲಿ ಮರಕ್ಕೆ ಬೆಲೆ ಇದೆ, ಆದರೆ ಮರ ಬೆಲೆ ಬಳಬೇಕಂದ್ರೆ ಅದನ್ನು ರೂಟನ್ನು, ಬೇರನ್ನು ನಾವು ಆರೈಕೆ ಮಾಡಬೇಕಾಗುತ್ತೆ. ಬೇರಿಗೆ ನಾವು ಔಷಧೋಪಚಾರವನ್ನು ಮಾಡಬೇಕಾಗುತ್ತೆ. ಬೇರಿಗೆ ಮಾಡಲಿಲ್ಲ, ಮರಕ್ಕೆ ಮಾಡ್ತಾ ಕುಂತ್ಕೊಂಡ್ರೆ ಏನು ಪ್ರಯೋಜನ? ಯಾವನೋ ತಲೆ ಬಕೆಟಲ್ಲಿ ನೀರು ಹಿಡ್ಕೊಂಡು ಮರದ ಎಲೆಗೆ ಕುಡಿಸ್ತಾ ಇದ್ದಂತೆ, ಕುಡಿ 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 ಅಂತ. ಎಲೆ ತುದಿಯಲ್ಲಿ ನೀರನ್ನ ಹೀರ್ಕೊಳ್ಳೋಂತಹ ಶಕ್ತಿ ಭಗವಂತ ಕೊಟ್ಟಿಲ್ಲ. ಅದೇ ಬಕೆಟಲ್ಲಿರೋದನ್ನ ಕೆಳಗಡೆ ಬುಡಕ್ಕೆ ಹಾಕಿದ್ರೆ ಆ ಬೇರುಗಳೆಲ್ಲ ಹೀರ್ಕೊಂಡು ಇಡೀ ಮರಕ್ಕೆ, ಎಲೆಗೆ, ಕೊಂಬೆಗೆ, ರಂಬೆಗೆ, ಸೊ ಹಣ್ಣು, ಕಾಯಿ, ಹೂವು ಎಲ್ಲದಕ್ಕೂ ಕೂಡ ಸರಬರಾಜು ಮಾಡುತ್ತೆ. ಅದು ಬೇರಿಂದ ಎಳ್ಕೊಳ್ಳುವಂತಹ ಪ್ರಕ್ರಿಯೆ. ಅವನು ಗೊತ್ತಿಲ್ಲದರೆ ಮರಕ್ಕೆ ಕೊಡ್ತಾವನು ಕುಡಿ ಕುಡಿ ಅಂತ. ಹಂಗಾಯ್ತು ಇವನ ಕತೆ. ಬದುಕಿದ್ದಾಗ ನಯಾ ಪೈಸಕ್ಕೆ ಬೆಲೆ ಕೊಡಲಿಲ್ಲ, ಬದುಕಿದ್ದಾಗ ಅವ್ರನ್ನ ಚೆನ್ನಾಗಿ ಬಾಯಿ ತುಂಬ ಮಾತಾಡಿಸ್ಲಿಲ್ಲ, ಪ್ರೀತಿಯಿಂದ 1-2 ಮಾತಾಡಲಿಲ್ಲ, ಒಂದು ಮುತ್ತು ಕೊಟ್ಟಿಲ್ಲ, ಒಂದು ಹಗ್ ಮಾಡಿಲ್ಲ, ತಪ್ಪಿಕೊಂಡಿಲ್ಲ, ಕಾಲಿಗೆ ಬಿದ್ದು ಪಾದಸ್ಪರ್ಶ ಮಾಡಿ ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳಿಲ್ಲ. ಬಂದಾಗೆಲ್ಲ ಏಕವಚನದಲ್ಲಿ ಬೈದು, ಬರೀ ಏಕವಚನದಲ್ಲಿ ಬೈದಿದ್ರೆ ತೊಂದರೆ ಇಲ್ಲ. ವಾಚ್ಯ ಶಬ್ದಗಳನ್ನು ಕೇಳಕ್ಕೆ ಆಗಬಾರ್ದು, ಶಬ್ದ ಕೇಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಿವಿಯಿಂದ ರಕ್ತ ಬರ್ತದೆ ಕೇಳಿದ್ರೆ. ಅಂಥ ಶಬ್ದಗಳನ್ನೆಲ್ಲ, ಶಬ್ದ ಪ್ರಯೋಗಗಳನ್ನೆಲ್ಲ ಬಿಟ್ಟು ಮಾಡಿ ಹರಿತವಾದದ್ದನ್ನು, ಹೃದಯವನ್ನು ಹಿಂಡಿ ಉಪ್ಪೆಕಾಯಿ ಮಾಡಿ ಈಗ ಸಮಾಧಿ ಕಟ್ಟಡದಲ್ಲಿ ಅವ್ರ ಸ್ಕಲ್ಪ್ಚರ್ನ ಮಾಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ಇವರೆಲ್ಲ ಕಡು ಪಾಪಿಗಳು. ಹಿಟ್ಲರ್ನೂ ಕ್ಷಮಿಸ್ಬಿಡ್ಬೋದು, ಇಂಥವ್ರನ್ನ ಖಂಡಿತವಾಗ್ಲೂ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಹಲವಾರು ಜನರು ಇರ್ತಾರೆ. ದಯಮಾಡಿ ಸತ್ತ ನಂತರ ಬರೀ ತಂದೆ ತಾಯಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಎಷ್ಟೊಂದು ಜನ ಶಿಕ್ಷಕರಿರ್ತಾರೆ, ಗುರುಗಳಿರ್ತಾರೆ, ನಮಗೆ ಆತ್ಮೀಯರಿರ್ತಾರೆ, ನಮಗಿಂತ ಹಿರಿಯರಿರ್ತಾರೆ, ನಮಗೆ ಎಷ್ಟೋ ಸಹಾಯ ಮಾಡಿರ್ತಾರೆ. ಅವ್ರನ್ನೆಲ್ಲ ನಾವು ಆ ರೀತಿ ಸತ್ತ ನಂತರ ನೆನೆಸ್ಕೊಳ್ಳೋದು, ಸತ್ತ ನಂತರ ಅಯ್ಯೋ ಭಾಳ ಒಳ್ಳೆಯವನು, ನಾನು ಅವ್ರಿಗೆ ಹೋಗ್ಬಿಟ್ಟು ಏನಾದರೂ ಕೊಡಬೇಕಾಯ್ತು, ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಈ ರೀತಿಯೆಲ್ಲ ಖಂಡಿತವಾಗ್ಲೂ ಸತ್ತ ನಂತರ ಯೋಚನೆ ಮಾಡೋದಲ್ಲ. ದಯಮಾಡಿ ಬದುಕಿರ್ಬೇಕಾದ್ರೆ ಹೋಗಿ ಅವ್ರನ್ನ ಪ್ರೀತಿಯಿಂದ ಒಂದು 10 ನಿಮಿಷ ಕುಂತ್ಕೊಳ್ಳಿ. ಒಂದು ಅರ್ಧ ದಿವಸನೋ, 1 ದಿವಸನೋ, 1 ಗಂಟೆನೋ, ಏನೋ ಒಂದು ಅಟ್ಲೀಸ್ಟ್ ಹೋಗಿ ಕುಂತು ಮಾತಾಡಿದ್ರೆ ಅವಾಗ ಅವ್ರಿಗೆ ಸಮಾಧಾನ. ಸೊ ಯಾರನ್ನೇ ಆದರೂ ದಯಮಾಡಿ ಆ ರೀತಿ ಸತ್ತ ನಂತರ ಅವ್ರನ್ನ ಹೊಗಳೋದು, ಸತ್ತ ನಂತರ ಅವ್ರಿಗೇನೋ ಸನ್ಮಾನ ಮಾಡೋದು, ಸತ್ತ ನಂತರ ಅವ್ರಿಗೇನೋ ಪ್ರಶಸ್ತಿ ಕೊಡೋದು, ಈಗಿನೆಲ್ಲ ಮುಟ್ಟಾಳರು, ಮೂರ್ಖರು ಹಂಗೆ ಮಾಡೋದು. ಸತ್ತೋಗ್ಬಿಟ್ಟಿರ್ತಾನೆ, ಈಗ ಬಂದು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾನೆ. ಸತ್ತ ನಂತರ ಅವ್ರಿಗೇನೋ ತಗೊಂಡೋಗಿ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಸತ್ತ ನಂತರ ಏನೋ ಒಂದಷ್ಟು ತಗೊಂಡೋಗಿ ದುಡ್ಡು ಕೊಡ್ತಾರೆ. ಏನು ಪ್ರಯೋಜನ? ಬದುಕಿದ್ದಾಗ ಕುಡಿ. ವ್ಯಾನ್ ಗಾಗ್ ಅಂತ ಅತ್ಯದ್ಭುತ ಸುಪ್ರಸಿದ್ಧ ಕಲಾವಿದ, ಇವತ್ತು ಪ್ರಪಂಚದ 10 ಜನ ಇಡೀ ಶ್ರೇಷ್ಠ ಕಲಾವಿದರಲ್ಲೂ ವ್ಯಾನ್ ಗಾಗ್ ಕೂಡ ಒಬ್ಬ. ಅವನು ಪಾಪ ಬದುಕಿದಾಗ ಒಂದು ಕಲಾಕೃತಿ ಸೇಲ್ ಆಗಲಿಲ್ಲ. ಅವನು ಒಂದೇ ಒಂದು ಕಲಾಕೃತಿ ಸೇಲ್ ಆಗಲಿಲ್ಲ, ಹಾಗೆ ಸತ್ತೋದ. ಆದರೆ ಈಗ ಸತ್ತಾಗ ಕೋಟಿಗಟ್ಟಲೆ ಹರಾಜಿಗಾಗ್ತಾರೆ. ಅದೆಲ್ಲ ಇಷ್ಟು ಬಿಲಿಯನ್ಗೆ ಹೋಯ್ತು, ಅಷ್ಟು ಬಿಲಿಯನ್ಗೆ ಹೋಯ್ತು ಅಂತ. ಏನು ಪ್ರಯೋಜನ? ಒಬ್ಬ ಮನುಷ್ಯ ಬದುಕಿದ್ದಾಗ ಅವನಿಗೆ ಬೆಲೆ ಇಲ್ಲ, ಆ ಕಲಾವಿದನಿಗೆ ಗೌರವ ಇಲ್ಲ. ಸೊ ಆ ತಂದೆಗೆ, ತಾಯಿಗೆ, ಅಥವಾ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಸೊ ಶಿಕ್ಷಕರಿಗೆ, ಗುರುಗಳಿಗೆ ಬೆಲೆ ಇಲ್ಲದಿದ್ದವರು ಸತ್ತ ನಂತರ ಬಂದು ಹಾರ ಹಾಕ್ತಿರಲ್ಲ, ಅದು ಖಂಡಿತವಾಗಲೂ ಹಾರ ಅಲ್ಲ, ಅದು ಚಪ್ಪಲಿ ಹಾರ. ನನ್ನ ಪ್ರಕಾರ ನೀವು ಯಾರಿಗಾದರೂ ಬದುಕಿದ್ದಾಗ ಬೆಲೆ ಕೊಡದೆ ಸತ್ತ ಮೇಲೆ ತಗೊಂಬಂದು ಹಾಕ್ತಿರಲ್ಲ, ಅದೆಲ್ಲ ಚಪ್ಪಲಿ ಹಾರ. ಕಣ್ಣಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಏನೋ ಗೌರವಕ್ಕೆ ನಾವು ಹಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಿ, ನನ್ನ ಪ್ರಕಾರ ಅದು ಹಾರ ಅಲ್ಲ, ಅದು ಚಪ್ಪಲಿ ಹಾರವನ್ನು ಹಾಕ್ತಾ ಇದ್ದೀರ ಸತ್ತ ಮೇಲೆ. ಅಂದರೆ ನೀನು ಬದುಕಿದ್ದಾಗಂತೂ ನಾನು ಏನು ನಿನಗೆ ಬೆಲೆ ಕೊಡಲಿಲ್ಲ, ಸತ್ತಾಗ ನನ್ನ ಮಗನೇ ತಗೋ ಚಪ್ಪಲಿ ಹಾರ ತಗೊಂಡು ಹಾಕ್ಕೊಂಡು ಹೋಗು, ನಿನ್ನ ಪಯಣನ ಶುರು ಮಾಡು, ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೊರಡು ಅಂತೇಳಿ ಚಪ್ಪಲಿ ಹಾರ ಹಾಕುವಂಥ ಪ್ರಯತ್ನ. ದಯವಿಟ್ಟು ಆ ರೀತಿ ಮಾಡಬೇಡಿ. ಬದುಕಿದ್ದಾಗ
ಅವ್ರಿಗೆ ಬೆಲೆ. ಸತ್ತಾಗ ನೀವು ಹೋಗೋದೇ ಬೇಕಾಗಿಲ್ಲ, ಬೇಡವೇ ಬೇಡ. ಸತ್ತಾಗ ನೀವು ಏನೂ ಮಾಡಬೇಡಿ, ಅವ್ರನ್ನ ನೆನ್ಸ್ಕೊಳ್ಬೇಡಿ, ಅಳಬೇಡಿ, ಅವ್ರ ಬಗ್ಗೆ ಅವ್ರನ್ನ ಸಮಾಧಿ ಕಟ್ಟಕ್ಕೆ ಹೋಗ್ಬೇಡಿ, ಅವ್ರನ್ನ ಸ್ಟ್ಯಾಚು ತಗೊಂಬಂದು ನಿಲ್ಸಕ್ಕೆ ಹೋಗ್ಬೇಡಿ, ಏನೂ ಮಾಡಬೇಡಿ. ಅವೆಲ್ಲ ಅವಶ್ಯಕತೆ ಇಲ್ಲ. ನೀವು ಮಾಡಿದ್ರೇನು ಬಿಟ್ರೇನು. ಸೊ ಖಂಡಿತವಾಗ್ಲೂ ಬದುಕಿದ್ದಾಗ ನಿಮ್ಮ ಕೈಲಿ ಏನೇನು ಸಾಧ್ಯವಾಗುತ್ತೋ ಅದನ್ನು ಮಾಡಿ ತೋರಿಸಿ, ಅದನ್ನು ಮಾಡಿ. ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಮನುಷ್ಯನಿಗೆ ಉಪಯೋಗಕ್ಕೆ ಬರ್ತದೆ. ಸತ್ತ ನಂತರ ಉಪಯೋಗಕ್ಕೆ ಬಂದು ಏನು ಪ್ರಯೋಜನ? ಖಂಡಿತವಾಗ್ಲೂ ನಯಾ ಪೈಸೆ ಉಪಯೋಗ ಇಲ್ಲ. ಕೆಲವೊಂದು ಸಲ ಬಹಳ ಬೇಸರ ಆಗುತ್ತೆ. ಕೆಲವೊಂದು ಸನ್ನಿವೇಶಗಳನ್ನು ಕಣ್ಣಾರೆ ಕಂಡಿರೋದ್ರಿಂದ ಒಬ್ಬರು ಇಬ್ಬರಲ್ಲ, ಬದುಕಿದ್ದಾಗ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿಲ್ಲ, ಒಂದು ಪ್ರೀತಿಯಿಂದ ಮಾತಾಡಿಸಿಲ್ಲ, ದುಡ್ಡು ಖರ್ಚು ಮಾಡಬೇಡಿ, ಹೋದ್ರೋಗ್ಲಿ. ಕಂಜೂಸ್ ನನ್ನ ಮಕ್ಳು ಇರ್ತಾರೆ, ಬೇಕಾಗಿಲ್ಲ, ಅವರು ಕಂಜೂಸ್ಗಳೇ ಆಗಿರಲಿ, ದುಡ್ಡು ಉಳ್ಕೊಳ್ಳಿ, ದುಡ್ಡು ಬೇಕಾಗಿಲ್ಲ, ₹1 ಖರ್ಚು ಮಾಡಬೇಡಿ. ಬಾಯಿ ತುಂಬ ಮಾತಾಡಿಸಿ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಆರೈಕೆ ಮಾಡಿ. ದುಡ್ಡು ಕೊಡಲಿಲ್ಲ ಅಂದ್ರೆ ಏನಂತೆ, ಅಟ್ಲೀಸ್ಟ್ ಮಾತಿನ ಮೂಲಕನಾದರೂ ಒಂದು ಆತ್ಮತೃಪ್ತಿ, ಮನಸ್ತೃಪ್ತಿನಾದರೂ ನೀಡಬೇಕಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ, ಅತ್ಯದ್ಭುತವಾಗಿ. ಹಳ್ಳಿ ಕಡೆ ಒಂದು ನನಗೆ ಬಹಳ ಇಷ್ಟವಾದಂಥದ್ದು ಏನು ಅಂತಂದರೆ, ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಖಂಡಿತವಾಗ್ಲೂ ಬರ ಇಲ್ಲ. ಯಾರೇ ಊರಿನವ್ರು ಹೋಗ್ತಾಯಿದ್ರು, ಅಕಸ್ಮಾತ್ ಊರಿಂದ ಬೆಂಗಳೂರಿಗೆ ಬಂದರೆ ಅವನು ನೋಡ್ಬಿಟ್ರೆ ಪಾಪ ಕೆಲಸ ಬಿಟ್ಬಿಟ್ಟು, ಅವನು ನೋಡ್ಲಿಲ್ಲ, ಬಾರೋ ಇಲ್ಲಿ ನೋಡೋ ತಮ್ಮ, ಇಲ್ಲಿ ನೋಡಿ, ಇಲ್ಲಿ ಅಂದ್ಬಿಟ್ಟು ಹಿಂದೆ ಬಿದ್ದು ಹೋಗಿ ಮಾತಾಡಿಸ್ಬಿಟ್ಟು ಬರ್ತಾರೆ. ಏನಪ್ಪಾ ಇಲ್ಲಿ ಬಂದಿದ್ಯಾ, ಯಾವಾಗ ಬಂದೋ ಬೆಂಗಳೂರಿಗೆ, ಬಾರೋ ನಮ್ಮ ಮನೆ ಅಡ್ರೆಸ್ ಇದು ತಗೋ, ಫೋನ್ ನಂಬರ್ ತಗೋ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು, ಊರ್ನೋನು ಯಾವುದೋ ಗಲ್ಲಿಲಿ ಯಾವುದೋ ಮೂಲಲ್ಲಿ ಒಂದ್ಸಲ ನೋಡಿರ್ತಾನೆ. ಓ ಇವನ್ ಶ್ಯಾಮಪ್ಪನ ಮಗ, ಇವನ್ ರಾಮಪ್ಪನ ಮಗ ಬಂದು ಮಾತಾಡಿಸ್ತಾರೆ. ಎಂಥ ಅದ್ಭುತ. ನಿಜವಾಗ್ಲೂ ಹಳ್ಳಿ ಕಡೆ ಆ ಥರ ಪ್ರೀತಿಗೆ ಕೊರತೆ ಇಲ್ಲ. ಅಷ್ಟು ಸಾಕು, ನೀವೇನು ಖರ್ಚು ಮಾಡೋದು ಬೇಕಾಗಿಲ್ಲ. ಏನೋ ಒಂದು ಮಾತು, ನಾನು ಇದೀನಿ ಬಾಪ ನೋಡ್ಕೊಂಬಾರಯ್ಯ, ಹಂಗಂತ ಹೇಳ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ. ಆದರೆ ಕೆಲವರು ಇದನ್ನ ಮಾಡೋದಿಲ್ಲ. ಸೊ ಯಾರೇ ಆಗಿರ್ಬೋದು, ಕೇವಲ ನನ್ನ ಅಪ್ಪ ಅಮ್ಮಂಗೆ ಮಾತ್ರ ಅಂತ ಹೇಳ್ತಾರೆ. ನಿಮ್ಮ ಸ್ನೇಹಿತರಲ್ಲಿರಬಹುದು, ಯಾವುದು ಬಂಧು ಬಳಗದಲ್ಲಿರ್ಬಹುದು, ಸಹೋದ್ಯೋಗಿಗಳಾಗಿರ್ಬೋದು, ಯಾರೋ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿರ್ಬೋದು, ಆ ರೀತಿ ಸಮಾನ ಮನಸ್ಕರರು ನಾನು ಹೇಳ್ತಾ ಇರೋದು. ನಿಮಗೆ ಅವ್ರ ಮೇಲೆ ಪ್ರೀತಿ ಗೌರವ ಇದ್ದಾಗ ಕೆಲವೊಂದು ರಕ್ತ ಸಂಬಂಧಗಳಲ್ಲಿ ಈ ರೀತಿ ಮಾಡೋದನ್ನು ನೋಡ್ಕೊಳ್ಳಿ. ಸತ್ತ ಮೇಲೆ ಹೋಗಿ ಮಾಡೋದ್ರಿಂದ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಅದು ಬದುಕಿದ್ದಾಗ ಅವನಿಗೆ ಚೆನ್ನಾಗಿ ಚೂರಿಯಾಗಿ ಸಾಯಿಸ್ಬಿಟ್ಟು ಸತ್ತ ಮೇಲೆ ಹೂನಾರ ಹಾಕಿದ್ರೆ ಏನು ಪ್ರಯೋಜನ ಬಂತು? ಆದ್ರಿಂದ ಆ ರೀತಿ ಮಾಡಬೇಡಿ. ಬದುಕಿದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ಒಂದು ಸ್ಥಾನಮಾನಕ್ಕೆ ಬೆಲೆ ಕೊಡಿ. ಒಬ್ಬ ಮನುಷ್ಯ ಹಲವಾರು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾನೆ, ಹಲವಾರು ಪಾತ್ರಗಳನ್ನು. ಈಗ ನಾನು ನನ್ನ ಹೆಂಡತಿಗೆ ಗಂಡ, ಮಕ್ಕಳಿಗೆ ಅಪ್ಪ, ನಮ್ಮಪ್ಪ ಅಮ್ಮನಿಗೆ ನಾನು ಮಗ, ಅಣ್ಣಂದಿರಿಗೆ ತಮ್ಮ, ಅಣ್ಣ ಅಕ್ಕಂದಿರಿಗೆ ತಮ್ಮ, ತಂಗಿ ತಮ್ಮಂದಿರಿಗೆ ನಾನು ಅಣ್ಣ, ಸೊ ಶಿಷ್ಯಂದಿರಿಗೆ ನಾನು ಗುರು, ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಕ, ಸೊ ಸ್ನೇಹಿತರಿಗೆ ನಾನು ಆಪ್ತ, ಗೆಳೆಯ, ಮಿತ್ರ. ಎಷ್ಟೊಂದು ಪಾತ್ರಗಳಿದ್ದಾವೆ. ಒಬ್ಬ ವ್ಯಾಪಾರಿಯಾಗಿ ನಾನು ಗ್ರಾಹಕ, ಕೆಲವರು ನನ್ನ ಗ್ರಾಹಕರು, ನಾನು ಅವರಿಗೆ ವ್ಯಾಪಾರಸ್ಥ. ಏನು ಒಂದ ಎರಡ ಹಲವಾರು ರೂಪದಲ್ಲಿ ಅವನು ಒಂದೊಂದು ಪೊಸಿಷನನ್ನು ಪಡ್ಕೊಂಡಿರ್ತಾರೆ. ಅವ್ರು ಯಾರೇ ಆಗಿದ್ರೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದು ಬದುಕಿದ್ದಾಗ ಒಂದು ಪ್ರೀತಿಯ ಒಂದು ಉಡುಗೊರೆ, ವರ್ಷನೂ ಕೊಡಿ ಅಂತ ಕೇಳ್ತಲ್ಲ, ಯಾವಾಗಲೂ ಒಂದು ಅತ್ಯಮೂಲ್ಯವಾದಂಥದ್ದು ಒಂದು ಕೊಟ್ಟರೆ ಮುಗೀತು. ಅಥವಾ ನಿಮ್ಮ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂಗೆ ಇರೋದಾದ್ರೂ ಕೊಟ್ಟರು ಮುಗೀತು. ಏನೋ ಒಂದು ರೂಪದಲ್ಲಿ ಅವ್ರ ಜೊತೆ ಒಡನಾಟನಾದ್ರೂ ಇಟ್ಕೊಳ್ಳಿ. ಒಂದು ಸಮಾಧಾನ. ಸತ್ತ ನಂತರ ಬಂದು ಏನು ಪ್ರಯೋಜನ? ಖಂಡಿತವಾಗ್ಲಿಲ್ಲ. ಸೊ ದಯಮಾಡಿ ನಾನು ಹೇಳೋದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ನಾನು ಯಾರಿಗೂ ಬೈತಾ ಇಲ್ಲ, ಮನವರಿಕೆ ಮಾಡಿಸ್ತಾ ಇದ್ದೀನಿ. ಆ ಮನವರಿಕೆ ಮಾಡಿಸೋದಿದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ಅದಕ್ಕೆ ಬದುಕಿದ್ದಾಗ ನೀವು ಏನೇನೇ ಮಾಡಬೇಕು ಅಂತ ಅನ್ಕೊಂಡಿರ್ತೀರ, ಬಾಯಿ ತುಂಬ ಮಾತಾಡಿಸಿ, ಅವ್ರಿಗೇನಾದರೂ ವಸ್ತುಗಳನ್ನು ಕೊಡಂಗಿದ್ರೆ ಕೊಡಿ, ಅವ್ರಿಗೆ ವಸ್ತ್ರಗಳನ್ನು ಕೊಡಂಗಿದ್ರೆ ಕೊಡಿ, ಅವ್ರಿಗೇನೋ ಧನ ಸಹಾಯ ಬೇಕಂದ್ರೆ ಮಾಡಿ. ಮಾಡಲೇಬೇಕು ಅಂತಲ್ಲ, ಬೇಕಾದರೆ ಮಾಡಿ, ನಿಮಗೆ ಇಚ್ಛೆ ಇದ್ರೆ ಮಾಡಿ, ನಿಮ್ಮ ಹತ್ರ ಇದ್ರೆ ಮಾಡಿ, ಇಲ್ಲಾಂದ್ರೆ ಮಾಡೋದು ಬೇಕಾಗಿಲ್ಲ. ಯಾವುದೋ ಒಂದು ರೂಪದಲ್ಲಿ ಬದುಕಿದ್ದಾಗ ನೀವೇನೇ ಮಾಡಿದ್ರು ಅದು ಸಾರ್ಥಕತೆ ಸಿಗುತ್ತೆ. ಸತ್ತ ನಂತರ ಮಾಡಿದ್ದು ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ ನಿಮಗೆ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀನಿ. ಕೆಲವರಿಗೆ ಬದುಕಲ್ಲಿ ಏನನ್ನು ಮಾಡಬಾರದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರು ಮಿಸ್ಟೇಕ್ಗಳನ್ನು ಮಾಡ್ತಾನೆ ಇರ್ತಾರೆ, ಬೀಳ್ತಾನೆ ಇರ್ತಾರೆ. ಮನುಷ್ಯನಿಗೆ ಯಾವಾಗ ಈ ತ್ರಿಶಕ್ತಿಗಳು ಗೊತ್ತಾಗ್ಬಿಡುತ್ತೋ, ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ, ಅತ್ಯದ್ಭುತವಾಗಿ ಅವನ ಜೀವನವನ್ನು ನಿರ್ವಹಿಸಬಲ್ಲ ಅವನು. ಅದು ಹೇಗೆ ಸಾಧ್ಯ ಅಂದರೆ, ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಖಂಡಿತವಾಗ್ಲೂ ಸಾಧ್ಯ. ನಿಮಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ರೂ ಮುಕ್ತವಾಗಿ
ನನ್ನೊಂದಿಗೆ ಹಂಚ್ಕೊಳ್ಳಿ, ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಕಿರು ಪರಿಚಯದೊಂದಿಗೆ ಕಳಿಸ್ತಂಥದಕ್ಕೆ ಮಾತ್ರ ನಾನು ಆದ್ಯತೆ ಮಾನ್ಯತೆ ಕೊಡ್ತೀನಿ ಹೊರತು ಪರಿಚಯ ಮಾಡ್ಕೊಳ್ಳೋದೇನೆ ಸಿಕ್ಕಾಬಟ್ಟೆ ಕೆಲವ್ರಿಗೆ ಬಹಳಷ್ಟು ಕೋಪ ಬರುತ್ತದೆ. ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರ ಹೆಸರು ಹೇಳೋದಕ್ಕೆ ಏನೋ ತಿಗಾಬಾರ ಅವ್ರಿಗೆ. ಹೆಸರು ಹೇಳಕ್ಕೇನಂತೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಕೇವಲ ಹೆಸರಿಂದನೇ ಗುರುತಿಸೋದಕ್ಕೆ ಸಾಧ್ಯ. ಕಿರು ಪರಿಚಯ, ಪೂರ್ತಿ ಪರಿಚಯ ಅಲ್ಲ, ಕಿರು ಪರಿಚಯ. ನಿಮ್ಮ ಹೆಸರು, ವಯಸ್ಸು, ವೃತ್ತಿ, ಎಲ್ಲಿದ್ದೀರಾ, ನೀವೇನು ಸಂಸಾರಿನ ಅಥವಾ ಬ್ಯಾಚುಲರ, ಬ್ರಹ್ಮಚಾರಿನ, ಏನೋ ಒಂದು ನಿಮ್ಮ ಬಗ್ಗೆ ಅದೆಲ್ಲ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಬೇಸಿಕ್ ನಾಲೆಡ್ಜ್, ಹೆಸರು ವಯಸ್ಸು ಹೇಳಿದ್ರೆ ಸಾಕು. ವೃತ್ತಿಯಿಂದ ಮನುಷ್ಯನ ಗುರುತಿಸ್ತಾರೆ, ಒಂದು ವೃತ್ತಿ, ಇದು ಮೂರೇ ಸಾಕು. ಇನ್ನು ಮಿಕ್ಕಿದೆಲ್ಲ ಅನಾವಶ್ಯಕ, ಬೇಕಾಗಿಲ್ಲ. ಇಚ್ಛೆ ಇದ್ರೆ ಹೇಳಿ, ಇಲ್ಲಾಂದ್ರೆ ಬಿಟ್ಟು. ಆದ್ರೆ ಅದನ್ನು ಹೇಳಿ ಅಂತಂದ್ರೆ ಹೇಳಲ್ಲ. ಎಂಥ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಒಂದು 100+ ಮೆಸೇಜ್ಗಳು ಬರ್ತವೆ, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತವೆ. ಅದರಲ್ಲಿ ಒಬ್ಬರೋ ಇಬ್ಬರು ಇಲ್ಲ, ಒಬ್ಬರು ಅಥವಾ ಇಬ್ಬರು, ಯಾವಾಗಲೂ ಒಂದೊಂದು ವಾರದಲ್ಲಿ ಒಂದು 2-3 ದಿವಸ ಇಬ್ಬರು ಅವ್ರ ಹೆಸರನ್ನ ಪರಿಚಯ ಮಾಡ್ಕೊಂಡು ಹೇಳ್ತಾರೆ. ಬಹಳ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದವರೆಲ್ಲ ಹಾಯ್, ನಮಸ್ತೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಆ ರೀತಿ ಎಲ್ಲರಿಗೂ ನಾನು ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಮೂಲ ವಿಷಯಕ್ಕೆ ಬನ್ನಿ, ಏನು ಎತ್ತ ಅಂತ ಕೇಳಿದ್ರೆ ಅದಕ್ಕೆ ಬರ್ತೇನೆ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನೇರವಾಗಿ ಬಂದು ಭೇಟಿ ಮಾಡಿ. ಯಾವಾಗಲೇ ನೀವು ಬರಬೇಕಾದ್ರೆ 2 ದಿವಸ ಮುಂಚಿತವಾಗಿ ತಿಳಿಸಿ. ನೇರವಾಗಿ ಬಂದವರಿಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಪಾಪ ಸಾಕಷ್ಟು ಜನ ಹೇಳಲಿಲ್ಲ ಕೇಳಿಲ್ಲ ಸೀದಾ ಬಂದ್ಬಿಡ್ತಾರೆ. ಅವ್ರ ಜೀವಮಾನದಲ್ಲಿ ಮತ್ತೆ ಬರೋದಿಲ್ಲ. ಅದೇ ಫಸ್ಟು, ಅದೇ ಲಾಸ್ಟ್, ಮತ್ತೆ ಬರೋಕ್ಕೆ ಸಾಧ್ಯವಾಗೋದಿಲ್ಲ. 10ರಲ್ಲಿ 9 ಜನ ಈ ಥರ ಮಾಡ್ತಾರೆ. ಬರ್ತಾರೆ, ಸೀದಾ ಬಂದ್ಬಿಡ್ತಾರೆ, ಹೇಳಲಿಲ್ಲ ಕೇಳಿ. ನಾನು ಸಿಗೋದಿಲ್ಲ, ಯಾವಾಗಲೂ ಆಫೀಸಲ್ಲಿ ಕೂತ್ಕೊಳ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ನನಗೆ 108 ಕೆಲಸಗಳಿದ್ದಾವೆ. ಸೊ ನನ್ನ ಜೀವನದ ಮುಂದಿನ ಆಯೋಜನೆಗಳನ್ನು ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಆದ್ದರಿಂದ ನನಗೆ 108 ಕೆಲಸಗಳಿದ್ದಾವೆ. ನೀವು ಬರ್ತೀರಾ, ಕಾಯ್ಕೊಂಡಿರ್ತಾರೆ, ಯಾವಾಗಲೂ ಸಿಗ್ತಾರೆ ಅಂತ ತಿಳ್ಕೊಂಡು ಬರೋರು ಮೂರ್ಖರು, ದಡ್ರು, ಅಜ್ಞಾನಿಗಳು. ದಯಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಿಮಗೆ ಯಾವ ಸಮಯ ಬೇಕು ನೀವೇ ಸಮಯವನ್ನು ನಿಗದಿತ ಮಾಡಿ, ಇಂಥ ಸಮಯಕ್ಕೆ ಬರ್ತೀನಿ ಅಂದರೆ ಅಂಥ ಸಮಯಕ್ಕೆ ಸಿಗ್ತೀನಿ. ವಿತ್ ಅಪಾಯಿಂಟ್ಮೆಂಟ್ ಬಂದರೆ ಮಾತ್ರ. ಸೊ ಪುಕ್ಸಟ್ಟೆ ನಾನು ಖಂಡಿತವಾಗ್ಲೂ ಯಾರಿಗೂ ಹೇಳೋದಿಲ್ಲ. ಆ ರೀತಿ ನನ್ನ ಹೆಂಡತಿ ಮಕ್ಕಳಿಗೂ ನಾನು ಪುಕ್ಸಟ್ಟೆ ಹೇಳೋದಿಲ್ಲ. ಅವ್ರ ಕೈಲೂ ಕೂಡ ಸಹಾಯ ಯಾರಿಗೆ ಬೇಕಾದ್ರೂ ಮಾಡ್ತೀನಿ, ಆದರೆ ಪರಿಹಾರಗಳು ಎಲ್ಲರಿಗೂ ಕೊಡೋದಿಲ್ಲ. ಪರಿಹಾರಗಳು ಕೊಡಬೇಕು ಅಂತಂದರೆ ನಾನು ಕರ್ಮ ಸಿದ್ಧಾಂತದ ಅನುಸಾರವಾಗಿ ಪರಿಹಾರಗಳನ್ನು ನೀಡೋದ್ರಿಂದ ನನ್ನ ಏನು ಸಂಭಾವನೆ ಇದೆ, ಶುಲ್ಕ ಇದೆ, ಅದನ್ನು ನಾನು ತಗೊಳ್ತೀನಿ. ಆ ಶುಲ್ಕ ಇಲ್ಲದರೆ ಖಂಡಿತವಾಗ್ಲೂ ಮಾಡೋದಿಲ್ಲ. ಫ್ರೀ ಮಾಡ್ತೀರಾ, ಫ್ರೀ ಮಾಡಬೇಕಾ ಅಂತಂದರೆ ಅದಕ್ಕೆ ಬೇರೆ ಸುಮಾರು 100 ಜನ ಇದ್ದಾರೆ, ಅವ್ರ ಹತ್ರ ಹೋಗಿ ನೀವು ಮಾಡಿಸ್ಕೊಳ್ಬಹುದು. ಆದ್ದರಿಂದ ಖಂಡಿತವಾಗ್ಲೂ ನಿಮಗೆ ಬೇಕು ಅಂದರೆ, ಮಾರ್ಗದರ್ಶನ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಎಲ್ಲರಿಗೂ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.